ಬಂದ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸುವ ಭರದಲ್ಲಿ ತಮ್ಮ ಖಾತೆಯ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ಬಳಸಿ ಜಿಲ್ಲಾ ನ್ಯಾಯಾಧೀಶರು ಒಂದು ಪಕ್ಷದ ಪರವಾಗಿ ಅಥವಾ ಹಿತಚಿಂತನೆಯನ್ನು ಮಾಡಿ ತೀರ್ಪನ್ನು ಹೊರಡಿಸಿದ್ದಾರೆ ಎಂಬತಕ್ಕಂಥ ಒಂದು ಮಾತನ್ನು ಮಾಡಿ ಸದರಿ ಅಂಶವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹಂಚಿಕೊಂಡಿದ್ರು. ಸದರಿ ತೀರ್ಪಿನ ಮೇಲ್ಮನವಿ ಅಲಹಾಬಾದ್ 5 ನ್ಯಾಯಾಲಯ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲು ಹೋದಾಗ್ಯೂ ಸಹ ಅದು ಯಾವುದೇ ರೀತಿ ತಡೆಯಾಜ್ಞೆ ನೀಡದೆ ಜಿಲ್ಲಾ ನ್ಯಾಯಾಲಯದ ತೀರ್ಪು ಏನಿತ್ತು ಪೂಜೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಮತಿ ಕೊಟ್ಟಿದ್ದನ್ನು ಕನ್ಫರ್ಮ್ ಮಾಡಿದ್ದ ವಿಚಾರವನ್ನೇ ಈತ ಪ್ರಶ್ನಿಸುವ ಭರದಲ್ಲಿ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನ ಚಡ್ಡಿ ನ್ಯಾಯಾಧೀಶ ಎಂಬುದಾಗಿ ಮತ್ತೆ ಅಸಂಬದ್ಧವಾದ ಪದಗಳನ್ನು ಬಳಸಿ ನಾನು ಆ ಒಂದು ಪತ್ರಿಕಾ ತುಣುಕನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ತಮಗೂ ಕೂಡ ತಮ್ಮ ಅವಗಾಹ ಇರಬಹುದು ನಾನು ಪ್ರದರ್ಶನ ಮಾಡ್ತಾ ಇದ್ದೇನೆ. ಸೊ ನಿವೃತ್ತಿಗೆ 1 ದಿನ ಮುಂಚೆ ತೀರ್ಪು ನೀಡಿ ಬಿಜೆಪಿ RSSನ ಬೂಟು ನೆಕ್ಕಿದ್ದಾನೆ ಆರಾಮ್ ಕೋರ್ ಭ್ರಷ್ಟ ಸೂಳೆ ಮಗ ಚಡ್ಡಿ ನ್ಯಾಯಾಧೀಶ. ಮತ್ತೆ 3 ಕಾಸಿಗೆ ಹರಾಜು ಮಾಡಿದ್ದಾನೆ. ಹೆಣ್ಣಿಗಾಗಿ ನ್ಯಾಯದೇವತೆಯನ್ನು ಬೆತ್ತಲುಗೊಳಿಸಿದ್ದಾನೆ. ಬಿಜೆಪಿ ಮೂತ್ರ ಕುಡಿತಕ್ಕಂಥ ವ್ಯಕ್ತಿ, ಮತ್ತೆ ಬಿಜೆಪಿಯ ಮರ್ಜಿಗೆ ಆತ್ಮಸಾಕ್ಷಿಗೆ ತಲೆ ಹಿಡಿಯುವ ವ್ಯಕ್ತಿ, ಬಿಜೆಪಿ ಏಳಿಗೆ ನಾಲಿಗೆ ಚಪ್ಪರಿಸುವ ವ್ಯಕ್ತಿ, ಈ ಥರ ಅಸಹ್ಯವಾದ ಪದಗಳನ್ನು ಒಬ್ಬ ವಕೀಲನಾಗಿದ್ದುಕೊಂಡು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಅಗೌರವ ಸೂಚಿಸಿ ನ್ಯಾಯಾಂಗದ ಒಂದು ವ್ಯವಸ್ಥೆಗೆ ಮಸಿ ಬಳಿಯುವ ನ್ಯಾಯಾಂಗದ ನೌಕರ, ಅದನ್ನು ಕೂಡ ನಾವು ನ್ಯಾಯಾಂಗದ ನೌಕರ ಅಂತಲೇ ಭಾವಿಸ್ತೇವೆ ಪರಿಭಾಷೆಯಲ್ಲಿ. ಹೀಗಾಗಿ ಈತನ ಒಂದು ವರ್ತನೆ ನಮಗೆ ತುಂಬ ನೋವಾಯಿತು. ಇಲ್ಲಿ ನಮ್ಮ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಆತ ಬಳಸಿರ್ತಕ್ಕಂಥದ್ದು ಬಿಜೆಪಿ ಅದು ಇದು ಅಂತಕ್ಕಂಥದ್ದು ನಮಗೆ ಇಲ್ಲಿ ನಿರ್ಣಯ ಅಲ್ಲ. ನಾವು ಯಾವುದೇ ರೀತಿ ಪಕ್ಷಕ್ಕೆ ಅಥವಾ ಇನ್ನೊಂದು ಸಿದ್ಧಾಂತಕ್ಕೆ ನಾವು ಯಾವುದೇ ರೀತಿಯಲ್ಲಿ ಸಂಘ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಸಂಘ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪಕ್ಷವನ್ನು ಯಾವುದೇ ರೀತಿ ಓಲೈಸೋದಿಲ್ಲ. ನಮ್ಮ ಸಂಘ ಎಲ್ಲ ಸಿದ್ಧಾಂತಗಳನ್ನು ಸಂವಿಧಾನದ ಅಡಿಯಲ್ಲಿ ನಿರ್ಧರಿಸತಕ್ಕಂಥ ಒಂದು ಸಂಘ. ಈತ ನಮ್ಮ ಪ್ರಶ್ನೆ ಏನಿದ್ದದ್ದು ಅಂತ ಹೇಳಿದ್ರೆ, ಜಿಲ್ಲಾ ನ್ಯಾಯಾಧೀಶರಿಗೆ ಈ ರೀತಿಯ ಪದಗಳನ್ನು ಆಕ್ಷೇಪಾರ್ಹ ಪದಗಳನ್ನು ಬಳಸಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಒಂದು ವ್ಯವಸ್ಥೆ ಇದನ್ನು ಜಾಗೃತಗೊಳಿಸಬೇಕು ಅಂತಕ್ಕಂಥದ್ದನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಸಂಘದಲ್ಲಿ ಮೀಟಿಂಗ್ ಕರೆದು ಸಂಘದಲ್ಲಿ ಮೀಟಿಂಗ್ ಕರೆದಾಗ ಏನಾಯಿತು ಅಂತ ಹೇಳಿದ್ರೆ, ಸಂಘದ ಸುಮಾರು ಪ್ರತಿಶತ 70 ಸದಸ್ಯರು ಎಲ್ಲರೂ ಕೂಡ ಹಾಜರಿದ್ದು, ಆತ ನ್ಯಾಯಾಲಯದ ಬಗ್ಗೆ ನ್ಯಾಯಾಂಗದ ವಿಷಯದ ಬಗ್ಗೆ ಮಾಡಿರತಕ್ಕಂಥ ಪದ ಬಳಕೆ ಅಕ್ಷಮ್ಯ ಅಪರಾಧ, ಇಂಥ ಪದ ಬಳಕೆ ಸಲ್ಲದು, ನಾವೆಲ್ಲರೂ ಕೂಡ ಇಂಥ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ, ಹೀಗಾಗಿ ಈತ ಮಾಡಿರ್ತಕ್ಕಂಥದ್ದು ಕ್ಷಮೆ ಅಲ್ಲ. ಕಾರಣ ಯಾಕೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಈ ಹಿಂದೆ ಇದೇ ಚಾಂದ್ ಬಾಷಾರ್ ಅವರಿಗೆ ನಮ್ಮ ಸಂಘ ಸಸ್ಪೆಂಡ್ ಕೂಡ ಮಾಡಿ ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ಸಾಕಷ್ಟು ಒಡಕನ್ನು ಉಂಟು ಮಾಡಿ ನಮ್ಮ ವಕೀಲರ ಸಂಘದಲ್ಲಿ ಸಾಕಷ್ಟು ಒಂದು ಅಣಕವನ್ನು ಮಾಡಿ ಪರ್ಯಾಯವಾಗಿ ವಕೀಲರ ಸಂಘವನ್ನೇ ಮಾಡಿಕೊಂಡು ಮತ್ತು ಸದಸ್ಯರನ್ನು ಅಣಕ ಮಾಡಿಕೊಡುವ ರೀತಿಯಲ್ಲಿ ಕೋಮು ಸಾಮರಸ್ಯವನ್ನು ಹಾಳು ಮಾಡಿದ್ದಂಥ ನಿದರ್ಶನಗಳಿದ್ದು, ಈ ಹಿಂದೆ ಅವನನ್ನು ಸಸ್ಪೆಂಡ್ ಮಾಡಿ ನಂತರದಲ್ಲಿ ನ್ಯಾಯಾಲಯದ ಆದೇಶದಂತೆ ತೆಗೆದುಕೊಂಡಾಗ್ಯೂ ಸಹ ಆತನ ಈ ವರ್ತನೆ ತುಂಬ
ಮಿತಿಮೀರಿದ ಹಿನ್ನೆಲೆಯಲ್ಲಿ ಸಂಘ ಈ ತುರ್ತು ಸಭೆಯನ್ನು ಕರೆದು ಅವತ್ತು ಆತನನ್ನು ನೋಟಿಸ್ ಕೂಡ ಕೊಟ್ಟು ಆತನಿಗೆ ಆತ ಆ ನೋಟಿಸ್ನಲ್ಲಿ ನನ್ನ ಒಂದು ಫೇಸ್ಬುಕ್ ಹ್ಯಾಕ್ ಆಗಿದೆ ಅಂತಕ್ಕಂಥ ಕಂಪ್ಲೇಂಟ್ ಕೂಡ ಅಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆದರೆ ಆ ಫೇಸ್ಬುಕ್ ಯಾವುದೇ ರೀತಿ ಹ್ಯಾಕ್ ಆಗಿರಲಿಲ್ಲ. ಅವರು ಮತ್ತೊಮ್ಮೆ ನಮಗೆ ಪ್ರತ್ಯುತ್ತರವನ್ನು ಕೊಡಬೇಕಾದ್ರೆ ನೋಟಿಸ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ, ಈ ಥರದ ಪದ ಬಳಕೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ನಾನು ನಿಮಗೆ ಸಂಬಂಧಪಟ್ಟದ್ದು ಉತ್ತರ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ಬರ್ತಕ್ಕಂಥ ಕಾಮೆಂಟ್ಗೆ ಅದೇ ವ್ಯಕ್ತಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಫೇಸ್ಬುಕ್ ಹ್ಯಾಕ್ ಆಗೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಆತನನ್ನೇ ನೇರವಾಗಿ ಈ ಒಂದು ಕಾಮೆಂಟನ್ನು ಮಾಡಿರ್ತಕ್ಕಂಥದ್ದು ಗಮನಕ್ಕೆ ಸಂಘಕ್ಕೆ ಬಂದ ಹಿನ್ನೆಲೆಯಲ್ಲಿ ಆತನನ್ನು ವಜಾಗೊಳಿಸಿದ್ರು. ಹೀಗಾಗಿ ಆತನ ವಜಾಗೊಳಿಸಿರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಸರ್ವಾನುಮತದಿಂದ ಸಭೆಯಲ್ಲಿ ಅಂಗೀಕಾರ ಮಾಡಿ ಅದನ್ನು ಸಂಬಂಧಪಟ್ಟಂಥ ಬಾರ್ ಕೌನ್ಸಿಲು, ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಮತ್ತು ವಾರಣಾಸಿ ಬಾರ್ ಕೌನ್ಸಿಲ್ಗೆ ಮತ್ತು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಮತ್ತು ರಾಜ್ಯ ಬೆಂಗಳೂರು ವಕೀಲರ ಸಂಘಕ್ಕೆ, ಪರಿಷತ್ಗೆ ಎಲ್ಲವೂ ಕೂಡ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು. ನಂತರದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನ ನಾವು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಹಿತಕರ ಘಟನೆಗಳು ಆಗದೇ ಇರತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಸಂಘ ಜಿಲ್ಲಾ ನ್ಯಾಯಾಧೀಶರಿಗೂ ಕೂಡ ಮನವಿಯನ್ನು ಮಾಡಿರ್ತೇವೆ. ನಮ್ಮ ಮನವಿಯ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಕೂಡ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಈ ಬಗ್ಗೆ ಲಿಖಿತವಾಗಿ ಒಂದು ನಮ್ಮ ನಿರ್ಣಯವನ್ನು ಗಮನಕ್ಕೆ ತಂದಿರ್ತಾರೆ. ಸಂಬಂಧಪಟ್ಟಂತೆ ಹೈಕೋರ್ಟ್ ರಿಜಿಸ್ಟ್ರಾರು ಆ ಮನವಿ ಬಂದಿರುವ ಬಗ್ಗೆ ಅವರು ಒಂದು ಹಿಂಬರಹವನ್ನು ಕೂಡ ನೀಡಿರ್ತಾರೆ. ಇಲ್ಲಿ ನಂತರದ ಒಂದು ಘಟನೆಗೆ ಬರೋದಾದರೆ, ಏನು ಆ ಚಾನ್ ಪಾಷನ್ ಮೇಲೆ ನಾವು ನಿರ್ಣಯ ತೆಗೆದುಕೊಂಡ್ವು, ಆ ನಿರ್ಣಯದ ವಿರುದ್ಧ ಸುಮಾರು ಒಂದು 30-35 ಮುಸ್ಲಿಂ ಬಾಂಧವರು ಯಾವುದೇ ಪೂರ್ವಾನುಮತಿ ಇಲ್ಲದೆ ನ್ಯಾಯಾಲಯದ ಆವರಣಕ್ಕೆ ಮತ್ತು ವಕೀಲರ ಸಂಘದ ಆವರಣಕ್ಕೆ ಹಾಜರಾಗಿ ಕಾನೂನುಬಾಹಿರ ಪ್ರವೇಶ ಮಾಡಿ ಮತ್ತು ಈ ಅಧ್ಯಕ್ಷರಾಗಲಿ, ಕಾರ್ಯದರ್ಶಿ ಆಗಲಿ ಮತ್ತು ಇನ್ನು ಯಾರೇ ಪದಾಧಿಕಾರಿಗಳ ಪೂರ್ವಾನುಮತಿ ಇಲ್ಲದೆ ಅಕ್ರಮ ಪ್ರವೇಶ ಮಾಡಿ ಬಂದಿರ್ತಾರೆ. ಬಂದು ಈ ಚಾನ್ ಪಾಷಾ ಮಾಡಿರ್ತಕ್ಕಂಥದ್ದು, ಚಾನ್ ಪಾಷನ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನೀವು ಸರಿ ಇಲ್ಲ, ನೀವು ಆತನ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಕೈ ಬಿಟ್ಬಿಡಿ, ನೀವು ಈ ಥರ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ, ಹೀಗಾಗಿ ನೀವು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ರು. ಸಂಘದವರು ಅವ್ರ ಜೊತೆ ಮಾತಾಡ್ತಿರುವಾಗೆ ಇನ್ನೂ ಹಲವಾರು ವಕೀಲರುಗಳು ಬಂದರು. ವಕೀಲರುಗಳು ಬಂದಾಗ ನೀವು ಯಾರು ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ದೂರನ್ನು ಕೊಟ್ಟಿದ್ವಿ, ಪೊಲೀಸ್ನವರು ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಹೇಳಲಾಗಿ ಅಲ್ಲಿ ಇದ್ದಂಥವರು ಏರು ಧ್ವನಿಯಲ್ಲಿ ಮಾತನಾಡಿ ಸಂಬಂಧಪಟ್ಟಂಥ ಸದಸ್ಯರುಗಳಿಗೆ ಇರುಸು ಮುರುಸು ಆಗುವ ರೀತಿಯಲ್ಲಿ ಮತ್ತು ನಮ್ಮ ವಕೀಲರ ಒಂದು ಗೌರವಕ್ಕೆ ಒಂದು ಅಗೌರವ ಸೂಚಿಸುವ ರೀತಿಯಲ್ಲಿ ಮಾತಾಡಿದ ಹಿನ್ನೆಲೆಯಲ್ಲಿ ನಾವು ಸಂಬಂಧಪಟ್ಟಂಥ ಜ್ಯೂರಿಸ್ಡಿಕ್ಷನ್ನ ಪೊಲೀಸ್ ಆಫೀಸರ್ ಯಾರಿದ್ದಾರೆ ಅವ್ರನ್ನ ಅವತ್ತನೇ ಕೂಡ ಆ ಕ್ಷಣನೇ ಕೂಡ ಬರ ಹೇಳ್ತೀವಿ. ಐಟೂರು ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆದಂಥ ತನ್ವೀರ್ ಸಾಹೇಬರು ಬರ್ತಾರೆ, ಆ ಕ್ಷಣನೇ ಬರ್ತಾರೆ. ಬಂದು ನಮ್ಮ CCTV, ನಮ್ಮ ಅಸೋಸಿಯೇಷನಲ್ಲಿ ಇರ್ತಕ್ಕಂಥ ಮತ್ತು ಲೈಬ್ರರಿನಲ್ಲಿ ಇರ್ತಕ್ಕಂಥ ಆಚೆ ಹೊರಗಡೆ ಇರ್ತಕ್ಕಂಥ CCTV ಫುಟೇಜ್ನನ್ನು ಕಲೆಕ್ಟ್ ಮಾಡ್ಕೋತಾರೆ. ಅಷ್ಟು ಜನ ಬಂದಿರತಕ್ಕಂಥದಕ್ಕೆ ಅವ್ರಿಗೆ ಗುರುತರವಾದಂಥ ಸಾಕ್ಷಿ ಕೂಡ ಸಿಗುತ್ತೆ. ಇಷ್ಟಾದಮೇಲೆ ನೀವು ಒಂದು ಕಂಪ್ಲೇಂಟನ್ನು ಕೊಡಿ, ಹೌದು ಅವರೆಲ್ಲ ಬಂದಿರತಕ್ಕಂಥದ್ದು ಸತ್ಯ, ನಾನು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದಾದ ನಂತರದಲ್ಲಿ ನಾವು ಕಂಪ್ಲೇಂಟ್ ಕೊಡುವ ಕಾಲಕ್ಕೆ ಕೂಡ ಅವರು ಕೂಡ ಕಂಪ್ಲೇಂಟನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರೋದಿಲ್ಲ. ಆ ಪೊಲೀಸ್ನವರು ಕೂಡ ನಮಗೆ ಹೇಳೋದಿಲ್ಲ. ಇಲ್ಲಿ ಸುಮಾರು 30-40 ವಕೀಲರ ಮೇಲೆ ಅವರು ಒಬ್ಬರ ಮೇಲೆ ಹೊಡೆದಿದ್ದಾರೆ ಅನ್ನುವ ಒಂದು ವಿಚಾರಕ್ಕೆ, ನೂಕಿದ್ದಾರೆ, ತಳ್ಳಾಡಿದ್ದಾರೆ, ಯಾವುದೋ ಜಾತಿನಿಂದನೇ ಮಾಡಿದ್ದಾರೆ ಅನ್ನುವ ವಿಚಾರ, ಮತ್ತು ಧರ್ಮದ ಕೋಮು ಸಾಮರಸ್ಯ ಹಾಳು ಮಾಡಿದ್ದಾರೆ, ಧರ್ಮವನ್ನು ನಿಂದಿಸಿದ್ದಾರೆ ಅನ್ನೋ ಒಂದು ವಿಚಾರ, ಸುಳ್ಳು ಅಂಶಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಅವರು ಪೊಲೀಸ್ಗೆ ದೂರು ನೀಡಿದ್ದಾರೆ.
ಪೊಲೀಸರು ಇಲ್ಲಿ ನಮ್ಮ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. FIR ನಂಬರ್ 8/2024. FIR 8 ರಿಜಿಸ್ಟರ್ ಆದ ತಕ್ಷಣನೇ FIR 9 ಅನ್ನ ನೀವು ಅವರ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ರಿಜಿಸ್ಟರ್ ಮಾಡ್ತೀರಿ. ನಮ್ಮ ಸಂಘ ಎಲ್ಲರೂ ಕಾನೂನಾದ ಪಂಡಿತರು ನಾವು ಇರೋದ್ರಿಂದ ನಾವು ಏನನ್ನ ಬಯಸಿದ್ದೆವು ಅಂತ ಹೇಳಿದ್ರೆ, ಒಂದು ಸೂಕ್ಷ್ಮವಾದ ವಿಚಾರ, ಒಂದು ನ್ಯಾಯಾಂಗ ಪ್ರಿಮೈಸಸ್ ಅಲ್ಲಿ ಆಗಿರ್ತಕ್ಕಂಥದ್ದು. ನಾವು ಅವರ ಪ್ರಿಮೈಸಸ್ ಹೋಗಿರಲಿಲ್ಲ, ನಮ್ಮ ಪ್ರಿಮೈಸಸ್ ಅಲ್ಲಿ ವಕೀಲರ ಸಂಘದಲ್ಲಿ ಆಗಿರ್ತಕ್ಕಂಥದ್ದು. ಕೆಲಸ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಅಮಾಯಕ ವಕೀಲರ ಮೇಲೆ ಉದ್ದೇಶ ಇಲ್ಲದೆ ಸುಳ್ಳು ಅಂಶಗಳ ಮೇಲೆ FIR ಮಾಡುವ ಅಗತ್ಯತೆ ಏನಿತ್ತು ಅಂತಕ್ಕಂಥದ್ದು ನಮ್ಮ ಈಗಿನ ಪ್ರಶ್ನೆಯಾಗಿದೆ. ಜೊತೆಗೆ ಇದೇ ವ್ಯಕ್ತಿ ಯಾರು ಈ ಸಬ್ ಇನ್ಸ್ಪೆಕ್ಟರು ಅವತ್ತು ಎಲ್ಲ ವಸ್ತು ವಿಚಾರಗಳನ್ನು ಗಮನಿಸಾಗಿಯೂ ಸಹ ಈ ಥರದ ಒಂದು ಆಕ್ಷನ್ ಅನ್ನ FIR ಅನ್ನ ತೆಗೆದುಕೊಳ್ತಕ್ಕಂಥ ನಿರ್ಧಾರನ ಅವರು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಲ್ಲಾದರೂ ಅದನ್ನ ಚರ್ಚಿಸಬಹುದಿತ್ತು. ಅಥವಾ ಸಂಬಂಧಪಟ್ಟಂತ ಸಾಮರಸ್ಯ ಕಾಪಾಡುವ ಅಧಿಕಾರಿಯಾಗಿದ್ದರೆ ಪೊಲೀಸ್ ಸ್ಟೇಷನ್ನಲ್ಲೇ ಅವರ ಒಂದು ಹಿರಿಯರನ್ನ ಆ ಬಾಂಧವರಿಗೆ ಸಂಬಂಧಪಟ್ಟವರು ಕೆಲವು ಹಿರಿಯ ವಕೀಲರನ್ನ ಕರೆಸಿ ಮಾತಾಡಬಹುದಿತ್ತು. ಇದೆಲ್ಲವೂ ಬಿಟ್ಟು ಒಂದು ವಕೀಲ ಸಮೂಹವನ್ನೇ ಟಾರ್ಗೆಟ್ ಮಾಡಿಕೊಂಡು ಒಂದು ವಕೀಲರು ಎಲ್ಲರನ್ನೂ ಕೂಡ ಒಂದು ಗುರಾಣಿಯಾಗಿ ಇದನ್ನ ಮಾಡಿಕೊಂಡು ವಕೀಲರನ್ನ ಎದುರಿಸುವ ರೀತಿಯಲ್ಲಿ ಈ ರೀತಿಯ ಒಂದು ಇದನ್ನ ಒಂದು FIR ದಾಖಲಿಸಿ ವಕೀಲರ ಸಂಘದ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಕ್ಕಂಥದ್ದು ವಿರುದ್ಧ ನಾವು ಇಂದು ತುರ್ತು ಸಭೆ ಸೇರಿ ಮೀಟಿಂಗ್ ಮಾಡಿ ಇವತ್ತಿನ ನಿರ್ಣಯ ಏನಂತ ಹೇಳಿದ್ರೆ, ನಾವು ಈ ವಸ್ತು ವಿಷಯಕ್ಕೆ ಕಾರಣ ಆದ ಸಬ್ ಇನ್ಸ್ಪೆಕ್ಟರ್ ಅಜೂರ್ ಠಾಣೆ ಇವರು ಕೃತ್ಯ ಮಾಡಿರ್ತಕ್ಕಂಥದ್ದು, ಇವರು ವಕೀಲರನ್ನ ಟಾರ್ಗೆಟ್ ಮಾಡಿಕೊಂಡು FIR ಮಾಡಿರ್ತಕ್ಕಂಥದ್ದು ಯಾವುದೇ ಉದ್ದೇಶ ಇಲ್ಲದೆ, ಯಾವುದೇ ಅಂಶಗಳಿಲ್ಲದೆ ವಕೀಲರ ಸಂಘಕ್ಕೆ ಬಂದಂತಹ ವ್ಯಕ್ತಿಗಳಿಗೆ ಸಹಕಾರಿಯಾಗಿ ಅವರು FIR ಅನ್ನ ಮಾಡಿ ಈ ಕಾನೂನು ಬಾಹಿರವಾಗಿ ಪ್ರವೇಶ ಮಾಡಿದ ವ್ಯಕ್ತಿಗಳಿಗೆ, ಅತಿಕ್ರಮ ಮಾಡಿದ ವ್ಯಕ್ತಿಗಳಿಗೆ ಸಹಕಾರಿಯಾಗಿ ನಿಂತುಕೊಂಡಿದ್ದು ವಿಪರ್ಯಾಸದ ಸಂಗತಿ. ನಮ್ಮ ಸಂಘ ಈ ವಿಚಾರದಲ್ಲಿ ಒಂದು ಮಾತೃ ಸಂಘ. ಹೀಗಾಗಿ ನಾವೆಲ್ಲರೂ ಕೂಡ ಈ ವಿಚಾರದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳದೆ ಹೋದ್ರೆ ನಮ್ಮ ಸಂಘಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿ ವಕೀಲರ ಮೇಲೆ. ಅವತ್ತು ಅವ್ರ ಕೇಸ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಡ್ಯೂಟಿನಲ್ಲಿ ಇದ್ದಾರೆ, ಕೋರ್ಟ್ನಲ್ಲಿ ಅಟೆಂಡ್ ಆಗಿರೋದಕ್ಕೆ ಸಾಕ್ಷಿ ಇದೆ. ಅವತ್ತು ಅಷ್ಟು ಜನ ಕೇಸ್ನಲ್ಲಿ ಅವರು ಹಾಜರಾಗಿರೋದಕ್ಕೆ ಸಾಕ್ಷಿ ಇದೆ ನಮ್ಮ ಹತ್ರ. ಇಷ್ಟು ಇದ್ಕೊಂಡು ನೀವು ಅಂಥ ವ್ಯಕ್ತಿಗಳ ಮೇಲೆ ಮೇಲ್ನೋಟದ ದಾಖಲೆಗಳು ಯಾವುದೂ ಇದೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಉದ್ದೇಶ ಏನು ಅಂತಕ್ಕಂಥದ್ದು ಅವರು ನಮಗೆ ಹೇಳಬೇಕು. ಇದ್ರಲ್ಲಿ ನಮಗೂ ಗೊತ್ತಾಗ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ಆದಂಥ ತನ್ವೀರ್ ಸಾಹೇಬ್ರನ್ನ ಈ ಕೂಡಲೇ ಅಮಾನತಿನಲ್ಲಿ ಇಡಬೇಕು. ಈ ವಿಚಾರಣೆಯನ್ನ ಬೇರೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ವಹಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡುವರಿದ್ದೇವೆ. ಈ ಸಂಬಂಧ ನಾವು ಸೋಮವಾರದಿಂದ ಉಗ್ರ ಹೋರಾಟವನ್ನು ನಾವು ಮಾಡೋದಕ್ಕೆ ನಾವು ತಯಾರಿದ್ದೇವೆ ಎಂಬತಕ್ಕಂಥದ್ದನ್ನು ನಾವು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ.